ಡ್ಯಾಮ್ಗಳೆಲ್ಲವೂ ತುಂಬಿದಾವೆ ಅಂದ್ರೆ ಇದು ವಿಷಯನೇ ಆಗ್ತಿರ್ಲಿಲ್ಲ. ಕಾವೇರಿ ನೀರು ಪ್ರಾಧಿಕಾರದಲ್ಲಿ ಮುಂದಿನ 15 ದಿನಗಳಲ್ಲಿ ತಮಿಳುನಾಡಿಗೆ 4 TMC ನೀರು ಬಿಡಬೇಕು ಅಂತ ಆದೇಶ ಬಂದಿದೆ ಈ ಮೀಟಿಂಗ್ ನಲ್ಲಿ. ಈ ಕಡೆ ನೋಡಿದ್ರೆ ಡ್ಯಾಮ್ಗಳೆಲ್ಲವೂ ಕೂಡ ಒಣಗಿ ನಿಂತಿದ್ದಾವೆ, ಕೆರೆಗಳು ಬರಿದಾಗಿದ್ದಾವೆ. ಏನ್ ಮಾಡ್ತಾರೆ ರಾಜ್ಯದ ಸರ್ಕಾರ ಈಗ? ಕಾವೇರಿ ನೀರು ಪ್ರಾಧಿಕಾರದ ಆದೇಶವನ್ನ ರಾಜ್ಯ ಸರ್ಕಾರ ಒಪ್ಕೊಳ್ಳುತ್ತಾ ಅಥವಾ ಕೋರ್ಟಿಗೆ ಹೋಗುತ್ತಾ? ವಿಜಯ್ ರಾಜ್ ನೀರಾವರಿ ತಜ್ಞರು ನಮ್ಮ ಜೊತೆಗೆ ಜೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ. ಮಳೆ ಇಲ್ಲ ಅಂದಾಗೆಲ್ಲ ಇದೇ ಕೊರತೆ, ಇದೇ ಸಮಸ್ಯೆ ರಾಜ್ಯಕ್ಕೆ. ಅವ್ರ ಪಾಲಿನ ನೀರು ಅವ್ರು ನಮಗೆ ಬೇಕೇ ಬೇಕು ಅಂತ ಹಠ ಹಿಡಿತಾರೆ. ಇಲ್ಲಿ ನಾವು ಕುಡಿಯೋಕ್ಕೂ ಕೂಡ ಒದ್ದಾಡೋ ಪರಿಸ್ಥಿತಿ ಇರುತ್ತೆ. ಇದು ಯಾಕೆ ಇಂಥ ಪರಿಸ್ಥಿತಿ ಬರುತ್ತೆ ಸರ್? ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ಟೀಮ್ ಅವ್ರಿಗೆ ವಾಸ್ತವತೆಯನ್ನ ಅರಿಕೆ ಮಾಡ್ಕೊಳ್ಳುವಲ್ಲಿ ಎಡುತ್ತಾ ಇದ್ದಾರೆ ಅನ್ಕೊಳ್ಳೋದ ಅಥವಾ ಹೇಗೆ ಇದು? ಏನಾಗುತ್ತೆ, ನಾವು ವಾಸ್ತವಾಂಶ ಅವ್ರಿಗೆ ನಾವು ಪ್ರೊಟ್ರೆ ಮಾಡಕ್ ಆಗ್ತಾ ಇಲ್ಲ ಅನ್ಸ್ತಾ ಇದೆ. ಈಗ ಮಲತಾಯಿ ಧೋರಣೆ ಹೆಂಗ್ ಮಾಡಕ್ ಸಾಧ್ಯ? ನಮ್ಗೆ ಇಲ್ಲಿ ಬದುಕಕ್ಕೆ ನೀರ್ ಇಲ್ದಿದಾಗ ನೀರ್ ಕೊಡಿ ಅನ್ನೋದು ಎಲ್ಲಿ? ನೀರ್ ಇದ್ದಾಗ ನಾವು ಕೊಟ್ಟಿದೀವಿ, ಯಾವ ವರ್ಷನೂ ಏನೋ ನಿಲ್ಸಿಲ್ಲ. ಈಗ ಸಡನ್ ಆಗಿ ಇಲ್ಲಿ ಮಳೆನೇ ಆಗಿಲ್ಲ ಅನ್ನೋದು ಜಗತ್ ಜಾಹೀರ, ಅದೇನು ಹೊಸದಲ್ಲ. ಎಲ್ಲಿನೋ ಎಫೆಕ್ಟ್ ಇದೆ. ಲಾಸ್ಟ್ ನಮಗೆ 77%, 57% ಅಷ್ಟು ಮಳೆ ಕಡಿಮೆ ಆಗಿದೆ. ಕೆಲವು ಭಾಗದಲ್ಲಿ ಮಳೆ ಆಗಿದೆ. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ತುಂಬಾ ಕಡಿಮೆ ಆಗಿದೆ. ಕಾವೇರಿಯಲ್ಲಿ ನೀರು ಅದಕ್ಕೆ ಎಲ್ಲರಿಗೂ ಕಣ್ಣಿಗೆ ಕಾಣೋ ಅಂತದ್ದು. ಅದನ್ನ ಅವರು, ನನ್ ಗೊತ್ತಿಲ್ಲ ಅದು ಹೇಗೆ ಆರ್ಡರ್ ಅವರು ಯಾವ ಬೇಸಿಸ್ ಅಲ್ಲಿ ಕೊಡ್ತಾರೆ. ಆದ್ರೆ ವಾಸ್ತವಾಂಶ ನೋಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಟೀಮ್ ಬರ್ಬೇಕಿತ್ತು, ಇಲ್ಲಿರೋ ವಾಸ್ತವಾಂಶ ನೋಡ್ಬೇಕಿತ್ತು. ಡ್ಯಾಮ್ ಅಲ್ಲಿ ನೀರ್ ಇದೆಯಾ ಇಲ್ವಾ? ನಾವು ಇದನ್ನ ನಮ್ಮ CM ಅವರು ಆಲ್ರೆಡಿ ಹೇಳಿದ್ದಾರೆ, ಈ ವರ್ಷ ನಾವು ನೀರು ಬರೀ ಕುಡಿಯೋದಿಕ್ ಮಾತ್ರ ಆದ್ಯತೆ ಕೊಡ್ತೀವಿ, ನೀವು ಈ ತರ ಕ್ರಾಪ್ಸ್ ಗಳನ್ನ ಹಾಕೋಬೇಡಿ, ಮುಂಗಾರು ಫೇಲ್ಯೂರ್ ಆಗಿದೆ, ಹಾಕ್ಬೇಡಿ ನೀವು ಅಂತ ಆಲ್ರೆಡಿ ವೆರಿ ಕ್ಲಿಯರ್ಲಿ ಅವರು ಆಲ್ರೆಡಿ ಪಾಪ ಮುನ್ನೆಚ್ಚರಿಕೆಯಿಂದ ಕೊಟ್ಟಿದ್ದಾರೆ. ಬಟ್ ನಮಗ್ ಅನ್ಸ್ತಾ ಇದೆ ಎಲ್ಲೋ ನಾವು ಆ ಟ್ರಿಬ್ಯುನಲ್ ಮುಂದೆ ನಾವು ಕರೆಕ್ಟ್ ಆಗಿ ಅದನ್ನ ಹೇಳಕ್ಕೆ ಅಸಮರ್ಥತೆ ಆಗಿದೆ ಅನ್ಸುತ್ತೆ. ಇಲ್ಲ ಅಂದ್ರೆ ಅವರು ಇಲ್ಲಿ ಕೂತಿರೋರು ಮನುಷ್ಯರು ತಾನೆ. ಸೊ ಮನುಷ್ಯತ್ವ ತಗೊಂಡ್ಬಿಟ್ಟು ಇನ್ ದ ಇಂಟ್ರೆಸ್ಟ್ ಆಫ್ ದ ಬೋತ್ ದ ಸ್ಟೇಟ್ಸ್ ದೇ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಈಗ ತಮಿಳ್ನಾಡು ಅವರು ನಿಮ್ಗೆ ಏನು ಇಲ್ದಲ್ಲೇ ಇರೋದನ್ನ ಮಾಡ್ಕೊಡಿ ಅನ್ನೋದಕ್ಕೆ ನೀರ್ ಇರ್ಬೇಕಲ್ಲ ಕೊಡೋದಿಕ್ಕೆ. 4 TMC ನೀರ್ ಕೊಟ್ರೆ ನಾವು ಆಲ್ರೆಡಿ ನಾವು ಅನೌನ್ಸ್ ಮಾಡಿದ್ದಾರೆ ನಮ್ ಸರ್ಕಾರ, ಏನಂದ್ರೆ ನಾವು ಈ ಸತಿ ನಾವು ಬರೀ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು, ಏನೋ ಈ ಸತಿ ನಾವು ಫಸಲಿಗಳಿಗೆ ಹಾಕಕ್ಕೆ ನೀರು ಕೊಡೋದಕ್ಕೆ ಸರಬರಾಜು ಮಾಡೋದಕ್ಕೆ ತುಂಬಾ ಶಾರ್ಟೇಜ್ ಇದೆ ಅಂತ ವೆರಿ ಕ್ಲಿಯರ್ಲಿ CM ಅವರು ಹೇಳಿದ್ದಾರೆ. ಸೊ ಹಂಗಾಗಿ ಏನಾಗತ್ತೆ, ನಾವು ಇದನ್ನ ಮನವರಿಕೆ ಮಾಡ್ಬೇಕಾಗತ್ತೆ, ಅಪೀಲಿಗೆ ಹೋಗ್ಬೇಕಾಗತ್ತೆ. ಇದರಲ್ಲಿ ನಮ್ಮ ರಾಜ್ಯದ MP ಗಳೆಲ್ಲ ಹೋಗ್ಬಿಟ್ಟು ಏನೋ ಅಲ್ಲಿ ಇರೋ ಮಿನಿಸ್ಟರ್, ವಾಟರ್ ಮಿನಿಸ್ಟರ್ ಹತ್ರ ಮಾತಾಡ್ಬೇಕಾಗತ್ತೆ. ಏನ್ ವಾಸ್ತವಾಂಶ ಇದೆ ಅವ್ರು ಒಂದು ಟೀಮ್ ಕಳಿಸ್ಲಿ, ನೋಡ್ಲಿ ಇಲ್ಲಿ ಏನ್ ವಾಸ್ತವಾಂಶ ಇದೆ. ಇಲ್ಲಿ ನಿಂತಿರೋ ಗಿಡಗಳು ಒಣಗುವಂತ ಪರಿಸ್ಥಿತಿ ಇದೆ. ಇವತ್ತು ಬೋರ್ವೆಲ್ಗಳು ಒಣಗ್ತಾ ಇದೆ, ದಿನಕ್ಕೆ 100-200 ಕಾಲ್ ಬರುತ್ತೆ, ಸರ್ ಬೋರ್ವೆಲ್ ಒಣಗೋಯ್ತು, ಏನ್ ಮಾಡ್ಬೇಕು ಅಂತ. ಆತರ ಪರಿಸ್ಥಿತಿ ಹಂಗಿದೆ. ನಾವು ಆಲ್ರೆಡಿ ಆಗಸ್ಟ್ ಬಂದಿದೀವಿ. ಆಗಸ್ಟ್ 15 ಅಷ್ಟೊತ್ತಿಗೆ ರಿಸೀಡಿಂಗ್ ಮಾನ್ಸೂನ್ ಆಗತ್ತೆ. ಮಾನ್ಸೂನ್ ಕಡಿಮೆ ಆಗೋ ಟೈಮು. ಇಡೀ ಮಾನ್ಸೂನ್ ಪೀರಿಯಡ್ ಅಲ್ಲೇ ಮಳೆ ಬಂದಿಲ್ಲ ಎಲ್ಲೂ. ಮೇನ್ಲಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಬಂದ್ರೆ ತಾನೇ ಇದಾಗೋದು. ಯಾವ್ದೋ ಒಂದ್ ಕಡೆ ಬಂದ್ರೆ ದಟ್ ಈಸ್ ನಾಟ್ ಇದು. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬರ್ಬೇಕಿತ್ತು. ಬಟ್ ಬೇರೆ ಕಡೆನೂ ಮಳೆ ಬಂದಿದ್ರೆ ಬೋರ್ವೆಲ್ ಸಿಕ್ಕಾಪಟ್ಟೆ ಕುಸಿತ ಆಗ್ತಾ ಇದೆ. ಈಗ ನಾವು ಬೆಂಗಳೂರೇ ತಗೊಳ್ಳೋಣ, ಮೋರ್ ದೆನ್ 40% ನಾವು ಬೋರ್ವೆಲ್ ಆಧಾರಿತ ನೀರು ಇದಾಗ್ತಾ ಇದೆ. ಆ ಬೋರ್ವೆಲ್ಲು ಇಲ್ಲ, ಕಾವೇರಿಯಲ್ಲೂ ನೀರ್ ಕೊಡಕ್ ಆಗಿಲ್ಲ ಅಂದ್ರೆ ಬೆಳೆಯುವ ಬೆಳೆಗ ಕುಡಿಯೋ ನೀರಿಗ ಅಂದ್ರೆ ಡೆಫಿನೆಟ್ಲಿ ಬಾಯಾರಿಕೆ ನಿಗ್ಸೋಕೆನೆ. ಹೌದು, ಇದನ್ನ ನಮ್ಮವ್ರು ಅರ್ಥ ಮಾಡಿಸ್ತಾ ಇಲ್ವೋ ಅಥವಾ ಅವ್ರುಗಳು ಕಿವಿದ್ದು ಕಿವುಡ್ರಾಗಿದಾರೋ? ಇದನ್ನ ಟೀಮ್ CWRC ಅವ್ರು ಹೇಗ್ ನೋಡ್ತಾರೆ? ಅಂಡ್ ಇದೆಲ್ಲ ಮುಚ್ಚಿ ನಡೆಯುವಂತದ್ದಲ್ಲ, ಓಪನ್ ಬುಕ್ ಇದು. ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ, ಡೆಡ್ ಸ್ಟೋರೇಜ್ ಎಷ್ಟು, ಕುಡಿಯಕ್ಕೆ ಎಷ್ಟು ಉಳಿಸ್ಕೋಬೇಕು, ಮಳೆ ಎಷ್ಟಾಗಿದೆ, ಓಪನ್ ಬುಕ್ ಅಲ್ವಾ ಇದು? ಕಾಮನ್ ಸೆನ್ಸ್ ಅವರಿಗೆ ಅರ್ಥ ಆಗುತ್ತದು. ಸೊ ಅದನ್ನ ಯಾಕೆ, ಅಥವಾ ನಾವು ಹೇಳೋದ್ರಲ್ಲಿ ನಮ್ದು ಇದಾಗಿದೆಯಾ ನಂಗೆ ಗೊತ್ತಿಲ್ಲ ಆಕ್ಚುಲಿ. ಅದು ಗೊತ್ತಿಲ್ಲದಲ್ಲೇ ಇರೋ ವಿಷಯ. ಬಟ್ ನಾವು ಅವ್ರನ್ನ ಕನ್ವೆ ಮಾಡೋದ್ರಲ್ಲಿ ನಾವೆಲ್ಲ ತಪ್ಪಿಸ್ತರಾಗಿದೀವ ಏನೋ ಆಗಿದೆ. ಯಾಕೆಂದ್ರೆ ಅಲ್ಲಿ ಕೂತಿರೋ ಜಡ್ಜಸ್ ಲಾ ಅಂಡ್ ಆರ್ಡರ್ ಎಗ್ರೀಡ್. ಇಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ. ಇವತ್ತು ನಾವು ನೀರ್ ಬಿಡ್ತೀವಿ ಅಂದ್ರೆ ರೈತರೆಲ್ಲ ದಂಗೆ ಹೇಳ್ತಾರೆ, ಜನ ದಂಗೆ ಹೇಳ್ತಾರೆ. ಕುಡಿಯಕ್ಕೆ ನೀರಿಲ್ಲ, ಬದುಕಕ್ಕೆ ಇಲ್ಲ ಅಂದಾಗ ಏನ್ ಅವ್ರಿಗೆ ಬಿಡಿ ಅಂದಾಗ ಎಲ್ಲಿಂದ ಬಿಡಕ್ಕಾಗತ್ತೆ? ನನಗ್ ಕುಡಿಯಕ್ ನೀರಿದ್ರೆ ನಾನ್ ಪಕ್ಕದವನಿಗೆ ನೀರ್ ಕೊಡ್ತೀನಪ್ಪ. ನನ್ಗೆ ಕುಡಿಯಕ್ಕಿಲ್ಲ ಅಂದ್ಮೇಲೆ ಅವನಿಗೆ ಎಲ್ಲಿಂದ ಕೊಡಕ್ಕಾಗತ್ತೆ? ಕಾಮನ್ ಇದಲ್ವಾ ಅದು? ಸೊ ಕಷ್ಟ ಇದೆ ಆಕ್ಚುಲಿ, ತುಂಬಾ ಕಷ್ಟ ಇದೆ. ಅವ್ರು ವಾಸ್ತವಾಂಶ ಅರ್ಥ ಮಾಡ್ಕೊಳ್ಳಿ.
ವಾಸ್ತವಾಂಶ ಅರ್ಥ ಹೌದು, ಮಾಡ್ಕೊಂಡು ಹೌದು, ಹೌದು. ಇಷ್ಟು ನೀರಿದೆ, ಇಷ್ಟು ಉಳಿಯೋದ್ರಲ್ಲಿ ನೀರಲ್ಲಿ ನೀವು ಇಷ್ಟು ಹಂಚ್ಕೊಳ್ಳಿ, ಅಲ್ಲೂ ಕುಡಿಯೋದಕ್ಕೆ ನೀರ್ ಕೊಡಿ ಅಂದ್ರೆ ಅದು ಒಂಥರ ವಾಸ್ತವಾಂಶ. ಅದನ್ನ ಹೇಳಿದ್ರೆ ನಮ್ ಜನನು ಒಪ್ತಾರೆ. ಆಯ್ತಪ್ಪ, ನಿಮಗೆ ಕುಡಿಯೋದಕ್ಕೆ ಇಷ್ಟು ನೀರ್ ಬೇಕು, ತಗೊಳ್ಳಿ, ನಮ್ಗೂ ಒಂಚೂರು ಕುಡಿಯೋದಕ್ಕೆ ನೀರ್ ಕುಡಿ ಅಂದ್ರೆ ಅದು ಒಂಥರ. ಇದು ನಾವು ಕಾನೂನು ರೀತಿಯಲ್ಲಿ ನಮ್ಗೆ ಇಷ್ಟು ಕೊಡ್ಲೇಬೇಕು ಅನ್ನೋದು ಈ ಧೋರಣೆ ಸರಿ ಆಗಲ್ಲ. ಇದು ಈಗ ಒಳ್ಳೆದು ಪ್ರತಿ ಅಲ್ಲ. ಸಲವೂ ಕರ್ನಾಟಕದ ವಾದ ಹಿಂಗಿರಲ್ಲ. ನೀರು ಚೆನ್ನಾಗಿದೆ, ಮಳೆ ಚೆನ್ನಾಗ್ ಬಂತು ಅಂದ್ರೆ ನಾವೇನ್ ಹಿಡಿದಿಟ್ಕೊಳ್ಳಲ್ಲ, ಅದ್ರ ಪಾಡಿಗೆ ಅದು ಹೋಗತ್ತೆ. ಹೇಳದೇ ಇಲ್ಲ, ಆಟೋಮೆಟಿಕ್ ಬಟ್ ನಮ್ಮಲ್ಲಿ ಎಲ್ ಸಮಸ್ಯೆ ಅಂದ್ರೆ ಕೋರ್ಟಿಗೆ ಹೋಗಿ ಇದೊಂದು ತೀರ್ಪು ತರಲೇಬೇಕಂತ. ಬರಗಾಲ ಬಂದಾಗ ಏನ್ ಮಾಡ್ಬೇಕು, ಮ್ಯಾನೇಜ್ ಹೇಗ್ ಮಾಡ್ಬೇಕು, ಇದನ್ನ ತರದಲ್ಲ ಈ ಎಡವಟ್ಟಿಗೆ ನಾವು ಸಿಗಾಕೊಳ್ತಾ ಇದೀವಿ ಪದೇ ಪದೇ. ಬರಗಾಲ ಬಂದಾಗ್ಲೆಲ್ಲ ಇದೇ ಹಣೆ ಬರ, ಗೋಳು. ಈ ಕಡೆ ನಮ್ ರೈತರದ್ದು ಗೋಳು, ನೀರ್ ಕುಡಿಯೋಕಿಲ್ಲ, ಆ ಕಡೆ ಅವರು ಪಟ್ಟು ಬಿಡಲ್ಲ. ಕೋರ್ಟ್ ಅವ್ರು ಏನಾಗುತ್ತೆ, ಒಂದ್ಸತಿ ಈ ತರ ದೊಡ್ಡ ಸಮಸ್ಯೆಗಳು, ಇದೆಲ್ಲ ಸೆನ್ಸಿಟಿವ್ ಇಶ್ಯೂಸ್, ಈ ತರ ಸಮಸ್ಯೆಗಳಿಗೆ ಅವರು ತೀರ್ಪನ್ನು ಕೊಡ್ಬೇಕಾದ್ರೆ ಅದಕ್ಕೆ ಒಂದು ಅದಕ್ಕೆ ಆದ ಒಂದು ಚೌಕಟ್ಟು ಇರ್ಬೇಕು. ವರ್ಷ ಗಡಿ ಇದನ್ನೇ ಆಗ್ಬಾರ್ದು, ಒಂದ್ ಚೌಕಟ್ಟು ಇರ್ಬೇಕು. ಯಾವ ವರ್ಷ ಮಳೆ ಬಂದಿಲ್ಲ ಅನ್ನೋದು ಜಗತ್ ಜಾಹಿರ. ಆ ತರ ಮಳೆ ಬಂದಿಲ್ಲ ಅಂದಾಗ ಅದಕ್ಕೊಂದು ಫಾರ್ಮುಲಾ ಇರ್ಬೇಕು. ಈ ತರ ಮಳೆ ಬಂದಿಲ್ದಿದ್ದಾಗ ಇದಕ್ಕೊಂದು ಫಾರ್ಮುಲಾ ಇರ್ಬೇಕು. ಎವ್ರಿ ಟೈಮ್ ಇದನ್ನೇ ಮತ್ತೆ ರಿಪೀಟ್ ಯಾಕೆ ಮಾಡ್ಬೇಕು? ಇದು ಆಗತ್ತೆ 4 ವರ್ಷಕ್ಕೆ ಒಂದ್ಸತಿ ಮಳೆ ಕಡಿಮೆ ಆಗತ್ತೆ. ಆದಾಗ ಅದಕ್ಕೊಂದು ಫಾರ್ಮುಲಾ ಮಾಡ್ಬೇಕು. ಇಬ್ರು ರಾಜ್ಯದವ್ರು ಕೂತ್ಕೊಂಡು, ನೋಡಪ್ಪ ಮಳೆ ಬಂದಿಲ್ಲ ಅಂದಾಗ ಎಷ್ಟು ಮಳೆ ಬರುತ್ತೆ, ಅದ್ರ ಪ್ರಕಾರ ಇಷ್ಟು ಕ್ಯಾಚ್ಮೆಂಟ್ ಆಗಿದೆ, ಇಷ್ಟು ಕ್ಯಾಚ್ಮೆಂಟ್ ಅಲ್ಲಿ ಇಷ್ಟು ನೀರ್ ಬಂದಾಗ ಇದರಲ್ಲಿ ನಿಮ್ ಶೇರ್ ಎಷ್ಟು, ನಮ್ ಶೇರ್ ಎಷ್ಟು ಅಂತ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಒಂದು 3500 ಕ್ಯೂಸಿಕ್ಸ್ ಡೈಲಿ ಬಿಡ್ಲೇಬೇಕು, 15 ದಿವಸಕ್ಕೆ ಬಿಡ್ಲೇಬೇಕು, ನಿಮ್ ಹತ್ರ ಇದೆಯೋ ಇಲ್ಲೋ ಅದು ನಮಗ್ ಬೇಕಾಗಿಲ್ಲ ಅಂದ್ರೆ ಅದು ಮಾನವೀಯತೆ ಅಲ್ಲ ಅನ್ಸುತ್ತೆ ನನಗೆ. ಹ್ಯೂಮನ್ ಫೇಸ್ ಬೇಕಲ್ವಾ, ಯಾವ್ದೇ ಒಂದು ನ್ಯಾಯ ಕೊಡ್ಬೇಕಾದ್ರೂ ಹ್ಯೂಮನ್ ಫೇಸ್ ಬೇಕು. ಸೊ ಏನಾಗಿದೆ ಅಥವಾ ನಾವು ಅವ್ರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ತಪ್ಪಾಗಿದೆಯೋ. ಸರ್, ಸ್ಟೇ ವಿತ್ ಮೀ ಇಫ್ ಯು ಡೋಂಟ್ ಮೈಂಡ್. ನಾನು ವಾಪಸ್ ಬರ್ತೀನಿ. 9.19 TMC ಬಾಕಿ ನೀರು ಬಿಡುಗಡೆಗೂ ಕೂಡ ತಮಿಳುನಾಡು ಪಟ್ಟು ಹಿಡಿದಿದೆ. ತಗಳಿ ಆಟನ ಕೇಳಿ, ಇಲ್ಲಿ ಕಥೆ ಹೆಂಗಿದೆ. ಮುಂಗಾರು ಕೊರತೆ ಇದೆ, ಬರಗಾಲದಿಂದ ಸಮಸ್ಯೆ ಕಂಗೆಟ್ಟು ಹೋಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ರಾಜ್ಯ ಪ್ರಬಲವಾಗಿ ವಿರೋಧ ಮಾಡ್ತಾ ಇದೆ. ಬಿಕಾಸ್ ನಮಗೆ ಕುಡಿಯಕ್ ನೀರಿಲ್ಲ ಅಂತ. ಕಾವೇರಿ ನೀರು ನಿರ್ವಹಣಾ ಸಭೆಯ ಇನ್ಸೈಡ್ ಸ್ಟೋರಿ ಇದು. ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅದನ್ನು ಬಿಡಿ. ಹೌದು, ಇಲ್ಲಿ ತನಕ ಪೆಂಡಿಂಗ್ ಇಟ್ಕೊಂಡಿದ್ವಲ್ಲ. ಪೆಂಡಿಂಗ್ ಯಾಕೆ ಇಟ್ಕೊಂಡಿದ್ವಿ? ಕಳೆದ 2 ವಾರ ಹೇಗಾಯ್ತು ಅಂದ್ರೆ ನಾವು ಸ್ವಲ್ಪ ಸಮಾಧಾನ ಪಟ್ವಿ. ಅಪ್ಪ, ನಮ್ಮಲ್ಲೂ ಕೂಡ ಚೆನ್ನಾಗಿ ಮಾತಾಡೋರಿದ್ದಾರೆ, ವಾಸ್ತವತೆಯನ್ನು ಅರ್ಥ ಮಾಡಿಸ್ತಾ ಇದ್ದಾರೆ, ಸೊ ಸದ್ಯಕ್ಕೆ ನೀರು ಬಿಡಂಗಿಲ್ಲ ಅಂತ. ಆ ಪೆಂಡಿಂಗ್ ಇಟ್ಕೊಂಡಿದ್ವು, ಅದನ್ನು ಸೇರಿಸಿ ಒಟ್ಟಿಗೆ ಬಿಡಿ ಅಂತ. ಎಲ್ಲಿ ಬತ್ತೋಗ್ಬಿಟ್ಟಿದೆ ಕಾವೇರಿಯ ಒಡಲು ಡ್ಯಾಮು. ಹಿಂಗೆ ಡೆಡ್ ಸ್ಟೋರೇಜ್ನು ಅಂದ್ರೆ ಏನೋ ಹೇಳ್ತಾರ, ಡೆಡ್ ಸ್ಟೋರೇಜ್ ಅರ್ಥ ಆಗುತ್ತಲ್ಲ, ಅದು ಬಳಕೆ ಮಾಡಕ್ಕೆ ಸಾಧ್ಯ ಇಲ್ಲ, ಅದನ್ನು ಸೇರಿಸ್ಬಿಡಿ ಅಂತ ಕೇಳ್ತಾರೆ ಇವರು. ಅಂತ ಪರಿಸ್ಥಿತಿ. ಓಕೆ, ಅಗೇನ್ ಸಂಪರ್ಕಕ್ಕೆ. ಸರ್, ಇದು ಅಂದ್ರೆ ಕೇಳಿಸ್ಕೊಳ್ಳಕ್ಕೆ, ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಒಂದ್ ರೀತಿ ಮೈ ಉರಿಯುತ್ತೆ ಅಂತಾರಲ್ಲ, ಹಂಗಾಗುತ್ತೆ. ಆಕ್ಚುಲಿ ನಾವು ಯಾವ್ದೇ ಆಗ್ಲಿ, ನ್ಯಾಯಾಂಗ ಆಗ್ಲಿ ಅಥವಾ ಮಿನಿಸ್ಟ್ರಿ ಲೆವೆಲ್ ಆಗ್ಬಿಟ್ಲಿ ಆದ್ರೂನು ಅದು ವಾಸ್ತವಾಂಶ ಗೊತ್ತಿರ್ಬೋದು. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಎಲ್ಲಾ ರಾಜ್ಯದ MP-ಗಳೇನಿದ್ದಾರೆ ಅವರೆಲ್ಲರೂ ಒಟ್ಟಾಗ್ಬೇಕು. ಯಾವ್ದೇ ಪಾರ್ಟಿ ಗಿಟಿ ಎಲ್ಲ ಬಿಟ್ಬಿಟ್ಟು ಇವತ್ತು ಜನರ ಸಮಸ್ಯೆ ಅದನ್ನ ಮುಂದೆ ಇಟ್ಕೊಂಡ್ಬಿಟ್ಟು ಎಲ್ಲರೂ ಹೋಗಿ ಇಮಿಡಿಯೇಟ್ ಆಗಿ ಹೋಗಿ ವಾಟರ್ ಮಿನಿಸ್ಟರ್ನ ಮೀಟ್ ಮಾಡಿ, ಪ್ರೈಮ್ ಮಿನಿಸ್ಟರ್ನ ಮೀಟ್ ಮಾಡಿ, ಈಗಿರೋ ವಾಸ್ತವಾಂಶ ಏನಿದೆ ಅದನ್ನ ಹೇಳ್ಬೇಕಾಗತ್ತೆ. ಅದೇ ವಾಸ್ತವಾಂಶನ ಕೋರ್ಟಿಗೂ ನಾವು ಹೇಳ್ಬೇಕಾಗತ್ತೆ. ಅದನ್ನ ಸ್ಟ್ರಾಂಗ್ ಆಗಿ ನಾವು ವಾದ ಮಾಡ್ಬಿಟ್ಟು ಹೇಳ್ಬೇಕಾಗತ್ತೆ. ಈಗ ಬಿಟ್ಬಿಡಿ ಅಂದ್ರೆ ಏನಾಗತ್ತೆ, ದಂಗೆ ಆಗತ್ತೆ. ಈಗ ಆಕ್ಚುಲಿ ಸಿವಿಲ್ ವಾರ್ ಅಂತಾರಲ್ಲ, ಅದಾಗತ್ತೆ. ಲಾಸ್ಟ್ ಟೈಮ್ ಆಗಿದೆ, ತಮ್ಗೆ ಜ್ಞಾಪಕ ಇರ್ಬೋದು. ಇದೇ ಒಂದು 10-15 ವರ್ಷ ಹಿಂದೆ ಸಿವಿಲ್ ವಾರೇ ಆಗಿದೆ. ತಮಿಳ್ನಾಡು ಅವ್ರ ಕಂಡ್ರೆ ನಾವು ತರ ಅಥವಾ ತಮಿಳ್ನಾಡು ನಾವು ಅವರಿಗೆ ಆ ಶತ್ರುಗಳ ತರ ಅಥವಾ ಅವ್ರು ನಮ್ಮ ಆ ತರ ಪರಿಸ್ಥಿತಿ ಈ ವರ್ಷ ಉದ್ಭವಿಸುತ್ತೆ. ಅದು ಬೇಕಾ? ನಾವು ಈ ತರ ಸಮಾಜ ಅಂದ್ರೆ ಇವತ್ತು ನಾವು ಎಲ್ಲಾ ರೀತಿಯಲ್ಲಿ ಸಮಾಜದಲ್ಲಿ ಮುಂದೆ ಹೋಗಿರ್ಬೇಕಾದ್ರೆ ಈ ತರ ನಾವು ಪರಿಸ್ಥಿತಿಗೆ ಹೋಗ್ಬೇಕಾ? ಕುತ್ಕೊಂಡ್ ಬಗೆಹರಿಸಬಹುದಾಗಿತ್ತಲ್ಲ. ಅವರು ತಮಿಳ್ನಾಡವರು ಕೇಳ್ಬೇಕಾದ್ರೆ ಅವ್ರಿಗೂ ಮಾನವೀಯತೆ ಅನ್ನೋದು ಬೇಕಲ್ಲ. ಈಗ ಅವ್ರಿಗೂ ಗೊತ್ತಿರೋ ವಿಷಯ, ಅದೇನ್ ಗೊತ್ತಿಲ್ವ ಅವ್ರಿಗೆ? ನಿಮಗಿಲ್ದಿದ್ರೆ ಪರವಾಗಿಲ್ಲ, ನೀವು ಸಾಯಿರಿ, ನಮಗ್ ಕೊಟ್ಬಿಡಿ ಅಂದ್ರೆ ಅದನ್ನ ಅವರು ಮಾನವೀಯತೆ ಇಟ್ಕೊಂಡ್ಬಿಟ್ಟು ಮಾತಾಡ್ಬೇಕಲ್ಲ. ಎಟ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ಹ್ಯೂಮನ್ಸ್. ಏನು ಪ್ರಾಣಿ ಪಕ್ಷಿಗಳ ಕಿಚ್ಚಾಡ್ಕೊಂಡ್ಬಿಟ್ಟು ಇಲ್ಲ ನೀನ್ ಬದುಕ್ಬೇಕು, ಇಲ್ಲ ನಾನ್ ಬದುಕ್ಬೇಕು ಅನ್ನೋದಕ್ಕೆ ಆತರ ಏನಲ್ವಲ್ಲ. ಒಂದು ಸಭ್ಯ ಸಮಾಜ ಅಲ್ವಾ ಇದು? ಒಂದು ಸಭ್ಯ ಸಮಾಜದಲ್ಲಿ ನಾವು ಬದುಕ್ತಾ ಇರ್ಬೇಕಾದ್ರೆ ಅದ್ರ ತರ ನಾವು ಮಾಡ್ಬೇಕಾಗತ್ತೆ. ನೀನ್ ಸತ್ರ ಸಾಯಿ, ನನಗ್ ಮಾತ್ರ ನನ್ ಕೊಟ್ಬಿಡು ಅಂದ್ರೆ ಇದೊಂಥರ ಅಧರ್ಮದ ನ್ಯಾಯ ಕೇಳ್ದಂಗ ಆಗತ್ತೆ. ನೀವೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟು ತುಪ್ಪಿನ ವಿಸ್ತಾರ ಜೊತೆ ಮಾತಾಡೋದಕ್ಕೆ.